ನಮಸ್ಕಾರ. ನ್ಯೂಸ್ 46ಗೆ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಯಶವಂತಪುರದ ವತಿಯಿಂದ ಶ್ರೀರಾಮನವಮಿ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಬಾಲಾಜಿ ಸಂಕೊಡಿ ಫಸ್ಟ್ ಇಲ್ಲೇ ಕೊಡ್ತೀನಿ. ಮಜ್ಜಿಗೆ ಮಜ್ಜಿಗೆ ಯಾರೋ ಕೊಡ್ತಿದ್ಯೋ ನೋಡ್ತೀನಿ ಹಾಕ್ತಾರೆ. ಅದು ಕುದುರೆ ಕೋಸಂದ್ರೆ ಹಾಕ್ತಾರಲ್ಲ ಮತ್ತೆ ಕೈಲಿ ಹಾಕ್ತಾರ. ಅದು ಉಪ್ಪು ಹಾಕೊಂಡ್ಬಿಟ್ಟ ಟೇಸ್ಟ್ ಮಾಡಿದ್ರೆ ಈಗ ಗ್ಲಾಸ್ ಕೊಡಿ, ಗ್ಲಾಸ್ ಕೊಡಮ್ಮ. ಬನ್ನಿ ಚೆಲ್ಬೇಡಿ ಚೆಲ್ಬೇಡಿ. ಬನ್ನಿ ನೀವು ಇನ್ನೊಂದು ನಿಮಿಷ ಫೋನ್ ಸೈಡ್ ಬನ್ನಿ. ಅವ್ರು ಎಲ್ಲಿ ವಿಡಿಯೋ ಮಾಡ್ತಾರೆ ನೋಡಿ, ಅಲ್ಲಿಂದ ಮಾಡಿ. ಅವ್ರ ಪಕ್ಕಕ್ಕೆ ಬನ್ನಿ. ಆ ಕಡೆ ಬರೋಣ. ಬರೋಣ ಬಮ್ಮ, ಈ ಕಡೆ ಬಮ್ಮ. ಬನ್ನಿ ಸರ್, ಇಲ್ಲಿ ಪಾನ್ಕ ತಗೊಳ್ಳಿ. ಬರ್ರಿ, ಅಲ್ಲಿ ಪಾನ್ಕ ತಗೊಳ್ಳಿ ಫಸ್ಟು, ಆಮೇಲೆ ಮಜ್ಜಿಗೆ ತಗೊಳ್ಳಿ. ಹಾಂ ಪಾನ್ಕ ತಗೊಂಡ ಕೊಡ್ತೀನಿ ಸರ್. ಸರ್ ಬನ್ನಿ ಸರ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. बोलो भारत माता की जय, बोलो भारत माता की जय, बोलो भारत माता की जय, बोलो सनातन हिंदू धर्म के जय. ಓಕೆ. 1925ರಿಂದಲೂ ರಾಮ ಜನ್ಮಭೂಮಿ ಹೋರಾಟ ನಡೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಏನೋ ನಮ್ಮ ಪುಣ್ಯವಶಾತ್ ಈಗ ಆ ರಾಮ ಜನ್ಮಭೂಮಿ ನಮಗೆ ಸಿಕ್ಕಿದೆ. ಈ ಒಂದು ಸಂತೋಷದಲ್ಲಿ
ನಾವು ಎಲ್ಲ ಕಡೆನೂ ರಾಮೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯಶವಂತಪುರ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ನಾವು ಎಲ್ಲ ಕಡೆನೂ ಈ ಕೋಸಂಬರಿ ಮತ್ತು ಪಾನಕಗಳನ್ನು ವಿತರಿಸ್ತಕ್ಕಂಥದ್ದು, ದೇವಸ್ಥಾನಗಳಲ್ಲಿ ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಅಷ್ಟೇ ಅಲ್ಲ, ಎಲ್ಲ ಜನಗಳಿಗೂ ಕೂಡ ರಾಮ ಒಳ್ಳೆಯದು ಮಾಡಲಿ ಅಂತ ನಾವು ಬಯಸ್ತೀವಿ. ಅಷ್ಟು ಬಿಟ್ಟು ಇನ್ನೇನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ವಿಶ್ವ ಹಿಂದೂ ಪರಿಷತ್ ಯಶವಂತಪುರ ಪ್ರಖಂಡದ ಕಾರ್ಯದರ್ಶಿ ಶ್ರೀ ಸುದರ್ಶನ್ ಬಾಬು SS ನಾನು. ಇಲ್ಲಿ ನಮ್ಮ ಜೊತೆ ನಮ್ಮ ಅಧ್ಯಕ್ಷರಿದ್ದಾರೆ, ಶ್ರೀಕಂಠ ಪ್ರಸಾದ್ ಅವರಿದ್ದಾರೆ, ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀ JR ಭಂಡಾರಿ ಅವರಿದ್ದಾರೆ. ನಾವೆಲ್ಲ ಇಲ್ಲಿ ಜೊತೆಗೆ ನಮ್ಮ ಸ್ನೇಹಿತರುಗಳಿದ್ದಾರೆ, ವಿಶ್ವನಾಥ್ ಗೌಡ್ರಿದ್ದಾರೆ, ಎಲ್ಲರಿದ್ದಾರೆ. ನಾವೆಲ್ಲ ಇಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರಯುಕ್ತ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರವಾಗಿ ಈ ರಾಮನವಮಿ ಉತ್ಸವವನ್ನು ಎಲ್ಲ ಕಡೆ ಯಶವಂತಪುರದ ಮೂಲೆಗಳಲ್ಲಿ ಗಲ್ಲಿಗಳಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಯಾವುದೇ ಮೈಕ್ ನಾವು ಹಾಕ್ಕೊಂಡಿಲ್ಲ, ಆದರೆ ಇದನ್ನು ಯಾವ ರೀತಿ ಆಚರಿಸಬೇಕು ಭಕ್ತಿ ಭಾವದಿಂದ ಆಚರಿಸ್ತಾ ಇದ್ದೀವಿ. ಜನಗಳು ಕೂಡ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಆ ರಾಮನ ಪರವಾಗಿ ಬೇಡ್ಕೊಳ್ತೀವಿ. ಸರ್, ಶ್ರೀರಾಮ ಜನ್ಮೋತ್ಸವದ ಶುಭಾಶಯಗಳು. ಈ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ವಿರಾಜಮಾನವಾಗಿ ಅದ್ಧೂರಿಯಾಗಿ ಕೂತಿದ್ದಾರೆ. ನಿಜವಾಗ್ಲೂ ಅದನ್ನು ನಾವು ಅಲ್ಲಿ ಅಯೋಧ್ಯೆಯಲ್ಲಿ ಇದ್ದಿದ್ರೆ ಈ ಕ್ಷಣದಲ್ಲಿ ಆ ಒಂದು ಕ್ಷಣವೇ ಬೇರೆ ಆಗಿರೋದು. ಆ ಕ್ಷಣವನ್ನು ನಾವು ಬೆಂಗಳೂರಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆ ಅಯೋಧ್ಯೆಯ ಒಂದು ವಾತಾವರಣ ಇವತ್ತು ಏನಿದೆ ಅದನ್ನು ಇಲ್ಲಿ ನಮ್ಮ ಯಶವಂತಪುರದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಒಂದು ಸಣ್ಣ ಇವತ್ತು ಒಂದು 10-15 ಕಡೆ ಪಾನಕ, ಕೋಸಂಬರಿ, ನೀರು ಮಜ್ಜಿಗೆ ಇವೆಲ್ಲವನ್ನೂ ವಿತರಣೆ ಮಾಡಿದ್ದೀವಿ. ಹೀಗೆ ಪ್ರಭು ಶ್ರೀರಾಮಚಂದ್ರ ಎಲ್ರಿಗೂ ಒಳ್ಳೇದು ಮಾಡಲಿ, ಸಮಸ್ತ ಸನ್ಮಗಳನ್ನು ಉಂಟು ಮಾಡಲಿ. ಯಾವಾಗಲೂ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಜನ ನಾವು ಹಿಂದೂಗಳು. ಹಾಗಾಗಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪಂಥದವ್ರಿಗೂ ಕೂಡ ಸಮಸ್ತ ಸನ್ಮಗಳು ಉಂಟಾಗಲಿ. ಮತ್ತೊಮ್ಮೆ ಶ್ರೀರಾಮ ಜನ್ಮಭೂಮಿಯ ಶುಭಾಶಯಗಳು, ಜನ್ಮೋತ್ಸವದ ಶುಭಾಶಯಗಳು. ಹಾಗೆ ನಮ್ಮ ಉದಯಭಾನು ದಿನಪತ್ರಿಕೆ ನಿನ್ನೆ ಪ್ರಾರಂಭವಾಗಿದೆ. ನಿಜವಾಗಲೂ ಕೂಡ ಈ ಒಂದು ಪತ್ರಿಕೆ ನೋಡಿ ಬಹಳ ಸಂತೋಷ ಆಯಿತು. ಇದರಲ್ಲಿ ಇದ್ದಿದ್ದ ಒಂದು ಅಂಶಗಳನ್ನ ಓದಿ ಬಹಳ ಸಂತೋಷಪಟ್ಟೆ. ನಿಜವಾಗಲೂ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಉದಯಭಾನು ಪತ್ರಿಕೆಯನ್ನು ತೆಗೆದುಕೊಂಡು ಅವರಿಗೆ ಅದ್ಧೂರಿಯಾಗಿ ಇನ್ನೂ ಒಂದು ಈ ಪತ್ರಿಕಾ ರಂಗದಲ್ಲಿ ಹೆಸರು ಮಾಡೋದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಮೂಲಕ ನಾವು ವಿಶ್ವ ಹಿಂದೂ ಪರಿಷತ್ತವರಾಗಿರ್ಬೋದು ಮತ್ತು ಸಾರ್ವಜನಿಕರು ಇರ್ಬೋದು ಎಲ್ಲರೂ ಕೂಡ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಮತ್ತೊಮ್ಮೆ ಉದಯಭಾನು ಪತ್ರಿಕೆಯವರಿಗೆ ಶುಭ ಕೋರ್ತಾ ಇದ್ದೀವಿ. ಧನ್ಯವಾದಗಳು. ಒಂದು ನಿಮಿಷ ಉದ್ದೇಶ ರೀ ಉದ್ದೇಶದಿಂದ ಅಷ್ಟು ನೀವು ಮಾಡಿದ್ದು ನಮಗೆಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ ಸರ್. ನೀರೇ ಆಗಲಿ ಬರಲಿ ಅನ್ನೋದು ನಮ್ಮ ಆಶೀರ್ವಾದ ಸಾಧಿಸ್ಬೇಕು. ವಿಶ್ವನಾಥ್ ಗೌಡ, ಯೋಚಿತನ ಕರ್ನಾಟಕ ಮುಖ್ಯಾಧ್ಯಕ್ಷರು ಹಾಗೂ ವಿಶ್ವ ಹಿಂದೂ ಕಾರ್ಯಕರ್ತರು, ಪರಿಷತ್ನ ಕಾರ್ಯಕರ್ತರು. ಅಯೋಧ್ಯೆಯಲ್ಲಿ ಶ್ರೀರಾಮ ಎನಿಸಿದನೋ ನಮ್ಮ ದೇಶದಲ್ಲಿ ಎಲ್ಲ ಕಡೆಯೂ ನಮ್ಮ ರಾಮ ಇದ್ದೇ ಇರ್ತಾನೆ. ರಾಮ ಬೇರೆ ಅಲ್ಲ, ಅಲ್ಲ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ, ಎಲ್ಲ ದೇವರು ಒಂದೇ ಅಂತ ನಾವು ಭಾವಿಸಿ ಇವತ್ತು ಎಲ್ಲ ಜಾತಿ ಧರ್ಮ ಭೇದ ಭಾವಗಳನ್ನ ಬಿಟ್ಟು ನಾವು ಬೀದಿಯಲ್ಲಿ ನಿಂತ್ಕೊಂಡು ಈ ಬಿಸಿಲಲ್ಲಿ ನಿಂತ್ಕೊಂಡು ಶ್ರೀರಾಮನ ಘೋಷಣೆ ಕೂಗುತ್ತಾ ನಮ್ಮ ಹಿಂದೂ ಪರಿಷತ್ ಅಧ್ಯಕ್ಷರಾದ ಶ್ರೀಕಂಠಿಯವರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ಒಂದು ಸುಮಾರು 15-20 ಜಾಗದಲ್ಲಿ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆಯನ್ನು ಎಲ್ಲ ಕಡೆ ಹಂಚಿ ಎಲ್ಲರನ್ನೂ ಸಂತೋಷಪಡಿಸಿದ್ದೇವೆ. ಆ ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೂ ಅಷ್ಟೇ, ಅವರು ಅಷ್ಟೇ ಈ ಸಲ ಮತ್ತೆ ಆಯ್ಕೆಯಾಗಿ ಬರಬೇಕು ಅನ್ನೋದೇ ನಮ್ಮ ಆಸೆ ಅಂತ ಹೇಳ್ತಾ, ಹಾಗೆ ನಮ್ಮ ಉದಯಭಾನು ಪತ್ರಿಕೆ ನಿನ್ನೆ ತಾನೇ ಲಾಂಚ್ ಆಗಿದೆ. ಇದರಲ್ಲಿ ನನ್ನ ಆರ್ಟಿಕಲ್ ಒಂದು ಬೇರೆ ಬಂದಿದೆ. ದಯವಿಟ್ಟು ಎಲ್ಲರೂ ಆರ್ಟಿಕಲ್ನ ಓದಬೇಕು. ತುಂಬ ಒಳ್ಳೆ ನಿಷ್ಠೆಯಿಂದ ಬರೆದಿದ್ದಾರೆ ಈ ಪತ್ರಿಕೆಯನ್ನು ದಯವಿಟ್ಟು ಎಲ್ಲ ಕೊಂಡ್ಕೊಂಡು ಓದಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.
ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.